ನ್ಯೂಸ್ಗೆ ಸ್ವಾಗತ. ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ನಲ್ಲಿ ವಿಕಲಚೇತನರನ್ನ ಕಡೆಗಣಿಸಲಾಗಿದೆ. ಈ ಹಿನ್ನೆಲೆ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದಿಂದ ಮಾರ್ಚ್ 19ರಂದು ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಬೆಂಗಳೂರಿನವರೆಗೆ ಬೈಕ್ ರ್ಯಾಲಿ ನಡೆಸಲಾಗುತ್ತೆ. ನಂತರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತೆ ಎಂದು ಒಕ್ಕೂಟದ ಪ್ರಮುಖ ಮಲ್ಲಿಕಾರ್ಜುನ ಬಿರಾದರ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಂಗವಿಕಲರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಬೇಡಿಕೆ ಈಡೇರುವ ತನಕ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಎಂದಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಾ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ವತಿಯಿಂದ ಇವತ್ತು ನಾವು ಸಭೆ ಕರೆದ ಉದ್ದೇಶ ಏನಪ್ಪ ಅಂತಂದರೆ 2024-25 ಸಾಲಿನಲ್ಲಿ ನಮ್ಮ ಬಜೆಟ್ನಲ್ಲಿ ಯಾವುದೇ ಒಂದು ಹೇಳಿಕೆಯನ್ನು ನೀಡದೇ ಇರೋದ್ರಿಂದ ಮತ್ತು ನಮ್ಮ ವಿಕಲಚೇತನರಿಗೆ ಯಾವುದೇ ಒಂದು ಅನುದಾನ ಕೊಟ್ಟಿಲ್ಲ ಸರ್ಕಾರ ಬಜೆಟ್ನಲ್ಲಿ. ಏನು ಕೊಡಬೇಕಾಗಿತ್ತಪ್ಪ ಅಂತಂದರೆ ನಮ್ಮ ವಿಕಲಚೇತನ ಬೇಡಿಕೆಗಳು ನಮಗೆ ಅಧಿವೇಶನದಲ್ಲಿ ಚರ್ಚೆ ಆಗಲಿ. ಯಾವ ಶಾಸಕರಾಗಿರ್ಬೋದು, ಯಾವ ಸಂಸದರಾಗಿರ್ಬೋದು, ಯಾವುದೇ ಮಿನಿಸ್ಟ್ರು ಕೂಡ ನಮ್ಮ ವಿಕಲಚೇತನ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಹೊತ್ಕೊಂಡೋಗಿ ಓಟ್ ಹಾಕ್ಸ್ಕೊತಾರೆ, ಚುನಾವಣೆ ಮುಗಿದ ಮೇಲೆ ನಮ್ಮನ್ನು ಧುಮಿಕ್ಬಿಡ್ತಾರೆ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದ ವಿಕಲಚೇತನ ಬಂದವರಿಗಿದೆ. ಅದಕ್ಕೆ ನಮ್ಮ ವಿಕಲಚೇತನ ಕಷ್ಟ ಕೇಳೋರು ಯಾರು ಅನ್ನೋ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯಕ್ಕೆ ಬಂದವರಿಗಿದೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿವರೆಗೆ ನಮ್ಮ ಸರ್ಕಾರ ವಿಕಲಚೇತನಿಗೆ ಯಾವುದೇ ಯೋಜನೆಗಳನ್ನು ಜಾರಿ ಮಾಡಿಲ್ಲ. ಮತ್ತು ನಾವು ಸಾಕಷ್ಟು ಬಾರಿ ತಹಸೀಲ್ದಾರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಸಾಕಷ್ಟು ಸರ್ಕಾರಕ್ಕೆ ನಮ್ಮ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಾವು ಕೂಡ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ ಬಸವನ ಬಾಗೇವಾಡಿ ತಾಲೂಕು ವಿಕಲಚೇತನ ಒಕ್ಕೂಟದ ವತಿಯಿಂದ. ಅದಕ್ಕೆ ಇಲ್ಲಿವರೆಗೆ ಸರ್ಕಾರ ನಮ್ಮ ಸ್ಪಂದಿಸಿಲ್ಲ. ಅದಕ್ಕೆ ನಾವು ಏನು ಇಟ್ಕೊಂಡಿವಪ್ಪ ಅಂತಂದರೆ ಬಸವನ ಬಾಗೇವಾಡಿಯಿಂದ ಮುಂಜಾನೆ 7-9 ಗಂಟೆಗೆ ಜಗಜ್ಯೋತಿ ಬಸವೇಶ್ವರ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ ಮಾಡಿಕೊಂಡು ನಂತರ ಬಸವನ ಬಾಗೇವಾಡಿಯಿಂದ ಬೆಂಗಳೂರು ಚಲೋ ಅಂತೇಳಿ ನಾವು ಕಾರ್ಯಕ್ರಮ ರ್ಯಾಲಿ ಹಾಕೊಂಡಿದ್ದೀವಿ. ಡೇಟ್ 19 ತಾರೀಕಿಗೆ ಸರ್, 19 ತಾರೀಕಿಗೆ ಹಾಕೊಂಡಿದ್ದೀವಿ. 19 ತಾರೀಕಿಗೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಜಗಜ್ಯೋತಿ ಬಸವೇಶ್ವರ ದೇವಾಲಯದಲ್ಲಿ ಜಗಜ್ಯೋತಿ ಬಸವನ ಪೂಜಾ ಕಾರ್ಯಕ್ರಮ ಮಾಡಿ ಬೆಂಗಳೂರು ಚಲೋ ಕಾರ್ಯಕ್ರಮ. ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಹೋರಾಟವನ್ನು ನಿಲ್ಲುವುದಿಲ್ಲ. ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಕೂಡ ವಿಕಲಚೇತನರು ನಮ್ಮ ಹೋರಾಟಕ್ಕೆ ಬರಲಿದ್ದಾರೆ. ಇವತ್ತು ನಮ್ಮ ಬೇಡಿಕೆಗಳು ಯಾವ ಅಂತಂದರೆ ಪ್ರತಿ ತಿಂಗಳ ವಿಕಲಚೇತನರಿಗೆ 4,000ರಿಂದ 5,000 ರೂಪಾಯಿಗಳನ್ನು ಮಾಸಾಸನ ಏಕರೂಪದಲ್ಲಿ ನೀಡಬೇಕು. ಇವತ್ತು ಒಬ್ಬ ಅಂಗವಿಕಲರಿಗೆ 70% ಒಳಗಡೆ ಇತ್ತಂದ್ರೆ ಅವ್ರು 800, 75% ಮೇಲ್ಗಡೆ 14 ಕೊಡ್ಲಿಕ್ಕಿದ್ದಾರೆ. ನಮ್ಮ ಅಂಗವಿಕಲರಲ್ಲಿ ತಮಗೆ ತಾರತಮ್ಯ ಬೇಡ, ನಾವೆಲ್ಲ ವಿಕಲಚೇತನ ನಾವೆಲ್ಲರೂ ಒಂದೇ. ಇದಕ್ಕೆಲ್ಲ ವಿಕಲಚೇತನರಿಗೆ ಒಂದೇ ಥರವಾಗಿ ಏಕರೂಪದ ಮಾಸಾಸನ ಕೊಡಬೇಕಿದ್ದೀವಿ. ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊತಿದ್ದೆ. ಇದು ಒಂದೇ ಬೇಡಿಕೆ. ಎರಡನೇ ಬೇಡಿಕೆ, ನಮ್ಮ ವಿಕಲಚೇತನಿಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕು. ಇವತ್ತು ಸಾಕಷ್ಟು ಹುದ್ದೆಗಳು ಖಾಲಿ ಅದು, ನಮ್ಮ ವಿಕಲಚೇತನ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕು. ಮೂರನೇ ಬೇಡಿಕೆ, ವಿಕಲಚೇತನರ ಮಕ್ಕಳಿಗೆ ಉನ್ನತ ಶಿಕ್ಷಣ ಉಚಿತವಾಗಿ ನೀಡಬೇಕು. ನಾಲ್ಕನೇ ಬೇಡಿಕೆ, ವಿಕಲಚೇತನರು SC STಗೆ ಸಮಾನರು ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡುವುದು, ಅದನ್ನು ಜಾರಿಗೆ ತರಬೇಕು. ವಿಕಲಚೇತನಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ನೀಡಬೇಕು. ವಿಕಲಚೇತನಿಗೆ ಪ್ರತ್ಯೇಕ ನಿಗಮ ಮಾಡಬೇಕು. ಇವತ್ತು ಪ್ರತಿಯೊಂದು ಜಾತಿಯಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ಒಂದೊಂದು ನಿಗಮಗಳಾಗ್ಯಾವ. ಆದರೆ ನಮ್ಮ ವಿಕಲಚೇತನ ನಿಗಮ ಯಾಕೆ ಆಗ್ತೇವೆ? ಎಲ್ಲ ಜನಾಂಗದವರು ಕೊಡುತ್ತೇವೆ ನಾವು ಈ ನಿಗಮ. ಇದು ನಮ್ಮ ಅತಿ ಅವಶ್ಯಕತೆ ಇರೋ ನಿಗಮ. ಯಾಕಂದ್ರೆ ಇವತ್ತು ನಾವು ಕೂಡ ಎಲ್ಲರಂತೆ ಬದುಕಬೇಕಾಗ್ಯದ. ನಾವು ಬೇರೆ ಬೇರೆ ಬ್ಯಾಂಕ್ನಲ್ಲಿ ಸಾಲ ಕೇಳಕ್ಕೆ ಹೋದ್ರೆ ಯಾರು ಕೊಡೋಂಗಿಲ್ಲ. ಬೇರೆ ಬೇರೆ ಇಲಾಖೆಗಳು ಕೇಳಕ್ಕೆ ಹೋದ್ರೆ ನಮ್ಗೆ ಹೇಳ್ತಾರೆ, ನಿಮ್ಮದೊಂದು ಆಫೀಸ್ ಆಯ್ತಪ್ಪ, ಅಲ್ಲಿ ಹೋಗಿ ಕೇಳಿದ್ರೆ ಅನ್ನುವಂಥ ಭಾವನೆ ಕೆಲವೊಂದು ಇಲಾಖೆ ಹೇಳ್ತಾರೆ. ಅದಕ್ಕೆ ನಮ್ಮದೇ ಆದ ಒಂದು ಅಂಗವಿಕಲ ನಿಗಮ ಆಯ್ತು ಅಂದ್ರೆ ನಾವು ಕೂಡ ಎಲ್ಲರಂತೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ನಾವು ಅಂಗವಿಕಲ ನಿಗಮ ಕೇಳಕತ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.